ಕನ್ಯಾ ರಾಶಿ ಬಗ್ಗೆ ಮಾತಾಡ್ತೀವಿ. ಕನ್ಯಾಗೆ ಮದುವೆ ಆಗುತ್ತಾ ಇಲ್ಲ ಕನ್ಯಾದವರು ಹೇಗಿರ್ತಾರೆ ಅಂತ ಮಾಡೋಣ. ಕನ್ಯರಿಗೆ ಮನೆ ಕಟ್ತಾರೆ, ಗುದ್ದಿ ಪೂಜೆ, ಜಾಬ್ ಎಲ್ಲ ಸಿಗುತ್ತಾ. ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ತೈತೆ. ಗುರು ದಶಮ ಸ್ಥಾನದಲ್ಲಿದ್ದಾನೆ. ಆದರೂ ಕೂಡ 6ನೇ ತಿಂಗಳಿಗೆ ಅವನು ಕಟಕ ರಾಶಿ ಉಚ್ಚ ಸ್ಥಾನವನ್ನು ಪಡ್ಕೊತಾನೆ. ಸಪ್ತಮಾಧಿಪತಿ ಆಗಿರುವಂಥ 4ನೇ ಮನಾಧಿಪತಿ ಆಗಿರುವಂಥ ದಶಮ ಸ್ಥಾನಾಧಿಪತಿ ಲಾಭಸ್ಥಾನಕ್ಕೆ ಬರೋದ್ರಿಂದ ಏನೆಲ್ಲ ಲಾಭವನ್ನು ಕೊಡ್ತಾವೆ. ಹೊಸ ವರ್ಷ 2026ರಿಂದ 2027 ಬರೋದಕ್ಕೆ ಏನೆಲ್ಲ ಸೂಪರ್ ಲಕ್ಕನ್ನು ತಂದು ಕೊಡುತ್ತೆ ನೋಡೋಣ. ವಿರಾಟ್ ಕೊಹ್ಲಿ ಕೂಡ ಕನ್ಯಾ ರಾಶಿನೇ ಕೂಡ ಖಂಡಿತ ಕೂಡ ಹೇಗಿರ್ತಾರೆ ಅಂತ ನೋಡೋಣ. ಮಿತಾ ಮೇಡಮ್ ಅವರೇ ಏನು ಹೇಳ್ತಾರೆ ಕನ್ಯಾ ರಾಶಿ ಬಗ್ಗೆ? ಕನ್ಯಾ ರಾಶಿ ಬಗ್ಗೆ ನಾನು ಹೇಳೋಕ್ ಮುಂಚೆನೆ ನೀವೆಲ್ಲ ಹೇಳ್ಬಿಟ್ರಿ. ಸೊ ಕನ್ಯಾ ರಾಶಿ ಇಷ್ಟೆಲ್ಲ ಹೇಳ್ಬಿಟ್ಟು ನನಗೆ ಹೌದು, ಅಂದ್ರೆ ನೀವು ಹೇಳಿರೋ ಮಾತಲ್ಲಿ ಎಷ್ಟು ಪಾಸಿಟಿವ್ ಇತ್ತು ಅಂದ್ರೆ ಕನ್ಯಾ ರಾಶಿ ಅವರಿಗೆ ಸೂಪರ್ ಡೂಪರ್ ಅಂತ ಅವಾಗಲೇ ಗೊತ್ತಾಗೋಯ್ತು. ಹೌದಾ? ನಿಮ್ಮ ಸೂಪರ್ ಡೂಪರು. ನಾವು ನಿಮ್ಮನ್ನ ಮೀತವ್ರನ್ನ ಲೇಡಿ ಸೂಪರ್ ಸ್ಟಾರ್ ಅಸ್ಟ್ರಾಲಜಿ ಅಂತ ನಾವು ಕರಿತಾ ಇದ್ವಿ. 100% ಲೇಡಿ ಸೂಪರ್ ಸ್ಟಾರ್ ಅಸ್ಟ್ರಾಲಜಿ ಅಂತ ಕರೆದಿದ್ದೀವಿ. ಆ ಸೂಪರ್ ಸ್ಟಾರ್ ಬಾಯಲ್ಲಿ ಏನು ಬರುತ್ತೆ ನೋಡೋಣ. ಮಿತಾ ಕ್ರಿಸ್ಟಲ್ ನ್ಯೂಮರಾಲಜಿನ, ಯಾಕಂದರೆ ನೀವು ಕ್ರಿಸ್ಟಲಲ್ಲಿ ತುಂಬ ಫೇಮಸ್ ಆಗಿದ್ರೆ, ಹಾಗೆ ನೀವು ತುಂಬ ಫಾಲೋವರ್ಸ್ ಹೊಂದಿರ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲ. ಮಿತಾ ಕ್ರಿಸ್ಟಲ್ ನ್ಯೂಮರಾಲಜಿ ಅಂತ ಫೇಸ್ಬುಕ್ಕನ್ನು ಫಾಲೋ ಮಾಡ್ತೀರಾ, ಮಿತಾ ಕ್ರಿಸ್ಟಲ್ ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ನಿಮ್ಮನ್ನು ಬಂದು ನೋಡ್ಬೋದು. ಇವಾಗ ನೀವು ಲೇಡಿ ಸೂಪರ್ ಸ್ಟಾರ್ ಆಗಿ ಈ 2026 ಭವಿಷ್ಯನ ಏನು ಹೇಳ್ತೀರಾ ಮಿತಾ ಕ್ರಿಸ್ಟಲ್ ಅವರೇ? ನೋಡಿ, 2026 ಕನ್ಯಾ ರಾಶಿಯವ್ರಿಗೆ 2026 ಈಗಿಂದನೇ ಕನ್ಯಾ ರಾಶಿಯವ್ರಿಗೆ, ಯಾಕಂದರೆ ಗುರು ಬಂದು 4ನೇವನಾಗಿ ಮತ್ತು 8ನೇವನಾಗಿ ಅವರಿಗೆ 10ನೇ ಮನೇಲಿದ್ದಾನೆ. ಒಳ್ಳೆ ರಿಸಲ್ಟನ್ನು ಆಲ್ರೆಡಿ ಕೊಡ್ತಾ ಇದ್ದಾನೆ ಕನ್ಯಾ ರಾಶಿಯವ್ರಿಗೆ. ಕನ್ಯಾ ರಾಶಿಯವ್ರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಆಲ್ರೆಡಿ ಆಗ್ತಾ ಬರ್ತಾ ಇದೆ. 2026 ಕೂಡ, ಯಾಕಂದರೆ ಗುರು ಬದಲಾವಣೆ ಆದ ನಂತರನೂ, ಯಾಕಂದರೆ ಗುರು 10ನೇ ಮನೆಯಿಂದ 11ನೇ ಮನೆಗೆ ಅಂದರೆ ಲಾಭ ಸ್ಥಾನಕ್ಕೆ ಬರ್ತಾನೆ. ಸೊ ಕನ್ಯಾ ರಾಶಿಯವ್ರಿಗೆ ಅತಿ ಹೆಚ್ಚು ಲವ್ ಮ್ಯಾರೇಜ್ ಆಗುವಂಥದ್ದು, ಪ್ರೇಮ ವಿವಾಹ, ಲವ್ ಮ್ಯಾರೇಜ್ ಏನಿರುತ್ತೆ, ಯಾಕಂದರೆ ಸಪ್ತಮದಲ್ಲಿ ಶನಿ ಕೂಡ ಇರ್ತಾನೆ. ಹಾಗಾಗಿ ತುಂಬ ಚೆನ್ನಾಗಿ ಮದುವೆ ಯೋಗ ತುಂಬ ಜಾಸ್ತಿ ಇರೋದು ಕನ್ಯಾ ರಾಶಿಯವ್ರಿಗೆ. ಮತ್ತು ನಾನು ಹೇಳೋದು ಒಂದೇ, ಹೇಳ್ಬಿಟ್ಟು ಮದುವೆ ಮಾಡ್ಕೊಳ್ಳಿ, ಹೇಳ್ದಿರ ಮದುವೆ ಮಾಡ್ಕೊಬೇಡಿ. ಅದರಲ್ಲೆಲ್ಲ ಒಂದು ನೀವು ಹೇಳೋ ಪ್ರಕಾರ ಓಡೋಯ್ತಾರೆ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಈ ಮಾತನ್ನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋ? ಓಪನ್ ಆಗಿ ಕೇಳ್ತೀನಿ. ಯಾಕೆ ಅಂದ್ರೆ ಪ್ರೇಮ ವಿವಾಹ ಜಾಸ್ತಿ ಆಗುತ್ತೆ. ಶನಿ ದೃಷ್ಟಿ ರಾಶಿ ಬಂದ ಕಳ್ಳ ಕಾದಲ್ಲ, ಕಳ್ಳ ಲವ್ ಈ ತರ ಆಗುತ್ತಾ? ಇವಾಗ ಎಷ್ಟೋ ಜನ ಒಬ್ಬೊಬ್ಬರು ಡೈವರ್ಸ್ ಆಗಿರುತ್ತೆ, ಅವ್ರಿಗೆಲ್ಲ ಮದುವೆ ಆಗುತ್ತಾ? ಹೌದು, ಡೈವರ್ಸ್ ಆಗಿರೋರಾಗಿರ್ಬೋದು, ಡೈವರ್ಸ್ ಆಗಿರೋರು ಅವರೇ ಒಂದಾಗ್ಬೋದು, ಅಥವಾ ಡೈವರ್ಸ್ ಆಗಿ ಬೇಡ ಅನ್ಕೊಂಡಿರೋರು, ಅಥವಾ ವಿಧವೆಯರಾಗಿರ್ಬೋದು, ಗಂಡಸರಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಹೆಂಡತಿಯನ್ನ ಗಂಡನನ್ನ ಕಳ್ಕೊಂಡಿರೋರಾಗಿರ್ಬೋದು. ಇವಾಗ ಚಿಕ್ಕ ಏಜ್ ದೊಡ್ಡ ಏಜ್ ಮದುವೆ ಆಗುತ್ತೆ. ಇವಾಗ ಕೇರಳದಲ್ಲಿ ಒಬ್ರು ಇದ್ದಾರೆ, ತುಂಬಾ ಏಜ್ ಆಗಿರೋನು, ತುಂಬಾ ಇದಾಗಿರೋರು ಯಾವಾಗ ರೀಲ್ಸ್ ಆಗ್ತಾ ಇರ್ತಾರೆ. ಅಂದ್ರೆ 60 ವರ್ಷದವರು 30 ವರ್ಷದವ್ರು ಮದುವೆ ಆಗೋದು, ಈ ತರದ ಏನಾರು ಇಲ್ಲ 40 ವರ್ಷದ 25 ವರ್ಷದ ಮದುವೆ, ಈ ತರ ಏಜ್ ಡಿಪೆಂಡ್ಸ್ ಮದುವೆಗಳೆಲ್ಲ ಆಗುತ್ತಾ? ಕಾಲೇಜ್ ಹುಡುಗಿ ಏಜ್ ಆಗಿರೋರು ಮದುವೆ ಆಗೋದು, ಈ ತರ ಇದೆಲ್ಲವೂ ಕನ್ಯಾ ರಾಶಿಯವ್ರಿಗಾಗುತ್ತೆ. ಇಲ್ಲಿ ಏನಪ್ಪ ಬರುತ್ತೆ ಅಂತಂದ್ರೆ ಏಜ್ ಫ್ಯಾಕ್ಟರ್ ಆಗೋದಿಲ್ಲ, ಅವರ ಒಂದು ಪ್ರೀತಿನೇ ಇಲ್ಲಿ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಬಾಂಡಿಂಗು, ಬಾಂಧವ್ಯ ಅತಿ ಹೆಚ್ಚು ಆಗೋದೇ ಕನ್ಯಾ ರಾಶಿಯವರಿಗೆ. ತುಂಬಾ ಲವ್ ಅಲ್ಲೇ ಮುಳುಗಿರ್ತಾರೆ. ಪ್ರೇಮ ಆಗಿರ್ಬೋದು, ರಿಲೇಶನ್ಶಿಪ್ ಬಾಂಡಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸುವಂತ ರಾಶಿ ಕನ್ಯಾ ರಾಶಿಯವರಾಗಿ. ಕನ್ಯಾ ರಾಶಿ ಮನೆ ತಗೋತಾರ, ಅಪಾರ್ಟ್ಮೆಂಟ್ಸ್ ತಗೋತಾರ, ಮನೆ ಲೀಜಿ ತಗೋತಾರ, ಇಲ್ವಾ ವಾಹನವನ್ನ ಖರೀದಿ ಮಾಡ್ತಾರ. ಅತಿ ಹೆಚ್ಚು ಮನೆ ಗೋಲ್ಡ್ ಅಲ್ಲಿ ಯಾವುದು ಲಾಭವನ್ನು ತಂದ್ಕೊಡತ್ತೆ ನೋಡಿ? ಕನ್ಯಾ ರಾಶಿಯವ್ರಿಗೆ ಗುರು ಬದಲಾವಣೆ ಆದ ನಂತರನು, ಮತ್ತು ಇವಾಗ ಗುರು ಇರೋ ಮನೆಯಿಂದ ಬದಲಾವಣೆ ಆದ ನಂತರನು 6ನೇ ತಿಂಗಳಿಂದ 10ನೇ ತಿಂಗಳವರೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. 10ನೇ ತಿಂಗಳ ನಂತರ ಯಾರೆಲ್ಲ ಎಜುಕೇಷನ್ ಮಾಡ್ತಿರ್ತೀರಾ, ಯಾರೆಲ್ಲ ಗೌರ್ಮೆಂಟ್ ಜಾಬ್ ಅಥವಾ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿರ್ತೀರಾ, ಮತ್ತು ಹೆಚ್ಚೆಚ್ಚು ಹೈಯರ್ ಸ್ಟಡೀಸ್ ಮಾಡ್ತಿರ್ತೀರಾ, ಅವ್ರಿಗೆಲ್ಲರಿಗೂ ಕೂಡ ಪ್ಲಸ್ ಪಾಯಿಂಟ್ ಅಂದರೆ ಲಾಭವಾಗಿರ್ತೀರ ಗುರು ಸಿಂಹರಾಶಿಗೆ ಬಂದಾಗ. ಅದಕ್ಕೂ ಮುಂಚೆ ಎಂಥ ಕೆಲಸ ಕಾರ್ಯ ಮಾಡ್ತಾಯಿದ್ರು ಕನ್ಯಾ ರಾಶಿಯವರು. ನೋಡಿ, ಅವರು ಬೇರೆ ಕಡೆ ಕೆಲಸ ಮಾಡ್ತಿರ್ಲಿ, ಅಥವಾ ಅವ್ರದ್ದೇ ಒಂದು ಸಂಸ್ಥೆ ಇರಲಿ, ಯಾರಾದರೂ ಈ ಬೊಟಿಕ್ಕು ಮತ್ತು ಪಾರ್ಲರು ಈ ಥರ ಯಾರೆಲ್ಲ ನಡೆಸ್ತಿರ್ತಾರೆ, ಸ್ಟಿಚ್ ವೇರು, ಬಟ್ಟೆ ಅಂಗಡಿಯ ಒಂದು ಕೆಲಸ ಯಾರು ಮಾಡ್ತಿರ್ತಾರೆ, ಇವರೆಲ್ಲರಿಗೂ ಕೂಡ, ಈ ಗಾರ್ಮೆಂಟ್ಸ್ ಇಟ್ಟಿರೋರು, ಓನಾಗಿ ಗಾರ್ಮೆಂಟ್ಸ್ ಸ್ಥಾಪಿಸಿರೋರು, ಇವರೆಲ್ಲರಿಗೂ ಕೂಡ ತುಂಬ ಲಾಭ ತರುವಂಥ ಒಂದು ವರ್ಷ 2026 ಆಗಿರುತ್ತೆ. ಸೂಪರ್, 100% ಯೋಗವನ್ನು ಕೊಡ್ತಾನೆ. ಹೌದು, ಅವರ ಲೈಫನ್ನೇ ಅವರು ಚೇಂಜ್ ಮಾಡ್ಕೊಳ್ತಾರಲ್ವಾ, ಅದೇ ಒಂದು ದೊಡ್ಡ ಯೋಗ ಅಂತ ಹೇಳ್ಬೋದು. ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ, ಮಕ್ಕಳಾಗದೆ ಇರೋರಿಗೆ ಮಕ್ಕಳು ಭಾಗ್ಯ ಬರುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಏಜ್ ಆಗಿರೋರು, ಮದುವೆ ಆಗದಿರ ಇರೋರು ಕೂಡ ಎಲ್ಲೋ ಒಂದು ಕಡೆ ಈ 2026ರಲ್ಲಿ ಅವರ ಲೈಫನ್ನು ಸೆಕ್ಯೂರ್ ಮಾಡ್ತಾರೆ.